ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಮದುವೆಯ ಹಿಂದಿನ ದಿನ ಅಂದರೆ ಚಪ್ರಶಾಸ್ತ್ರದ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮದುವೆ ಹುಡುಗಿಗೆ ಮೆಹಂದಿ ಎಲ್ಲ ಹಾಕಿ ನಾನು ಮೆಹಂದಿನ ಹಿಂದಿನ ದಿನವೇ ನನ್ನ ಫ್ರೆಂಡ್ಸ್ ಹತ್ರ ಹಾಕಿಸ್ಕೊಂಡೆ. ಮಾರನೇ ದಿನ ನಮ್ಮ ಊರಿಗೆ ಹೊರಟ್ವಿ. ನಮ್ಮೂರು ಅಂತ ಅಂದರೆ ನಮ್ಮ ಯಜಮಾನ್ರ ಮನೆ ಇದು. ಯಡಿಯೂರ ಹತ್ರ ನಮ್ಮದು ಕತ್ರಗುಪ್ಪೆ ಅಂತ ಊರ ಹೆಸರು. ಬೆಳಗ್ಗೆ ಎದ್ದು ನಮ್ಮ ಊರನ್ನ ಒಂದು ಸುತ್ತಮುತ್ತಲಿನ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಂಗ್ಳೂರಿನಲ್ಲಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಸುತ್ತಮುತ್ತ ನೋಡಿದ್ರೆ ಯಾವ ಪ್ರಾಣಿ ಪಕ್ಷಿಗಳೇ ಆಗಲಿ ಏನೂ ಕಾಣಿಸಲ್ಲ. ಆದರೆ ಈ ಹಳ್ಳಿಗಳಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕಣ್ಣಿಗೆ ಬೀಳೋದೆ ಹಸು, ಕರು, ಎಮ್ಮೆ, ಕೋಳಿ, ಕುರಿ, ಮೇಕೆ, ಮರ ಗಿಡಗಳು. ಆಚೆ ಇದನ್ನೆಲ್ಲ ನೋಡಿ ಒಳಗೆ ಬಂದು ನಾನು ಅವ್ರಿಗಿತ್ತಿ ಕಾಫಿ ಮಾಡಿದ್ಲು. ಕಾಫಿ ಕುಡಿದು ಕೆಲಸ ಶುರು ಮಾಡ್ಕೊಂಡ್ವಿ. ಮದುವೆ ಮನೆ ಅಂದರೆ ಗೊತ್ತೇ ಇರುತ್ತಲ್ಲ ನಿಮಗೆ ಎಷ್ಟು ಕೆಲಸ ಇರುತ್ತೆ ಅಂತ. ನೋಡಿ, ಇವಂದೇ ಮದುವೆ. ಇವರಿಬ್ಬರು ಟ್ವಿನ್ಸು, ಲವಕುಶ ಅಂತ. ಇದರಲ್ಲಿ ಕುಶಂದು ಮದುವೆ ಇವತ್ತು. ಚಪ್ರ ಹಾಕೋಕ್ಕೆ ಅಂತ ಊರಿನ ಜನ ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರಿಕೊಂಡು ಚಪ್ರ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಮಕ್ಕಳೆಲ್ಲ ಇಲ್ಲಿ ಜಗಲಿ ಮೇಲೆ ಕೂತು ಆಚೆಗಡೆ ಆಟ ಆಡ್ತಾಯಿದ್ರು. ಚಪ್ರ ನಿಲ್ಸೋಕ್ಕೆ ಪೂಜೆ ಮಾಡಿ ಮೊದಲು, ಆಮೇಲೆ ಚಪ್ರ ನಿಲ್ಲಿಸಿದ್ರು. ನಾವೆಲ್ಲರೂ ಸೇರಿ ಪೂಜೆ ಮಾಡಿದ್ವಿ. ಅಂದರೆ ನಾವಿಲ್ಲಿ ಎಲ್ಲರೂ ಹೊರಗಿತ್ತಿರಿದ್ವಲ್ಲ, ಅವರೆಲ್ಲರೂ ಸೇರ್ಕೊಂಡು ನಾವು ಪೂಜೆ ಮಾಡಿದ್ವಿ. ಲವಕುಶಂಗೆ ಅಮ್ಮ ಇಲ್ಲ, ಅದರಿಂದ ನಾವೇ ಎಲ್ಲರೂ ಅಮ್ಮನ ಸ್ಥಾನದಲ್ಲಿ ನಿಂತು ಅವರ ಮದುವೆ ಮಾಡ್ಕೊಡ್ತಾ ಇದ್ದೀವಿ. ಚಪ್ರ ಪೂಜೆ ಮಾಡಿ ಆಮೇಲೆ ಅಟ್ಟಿಗೆ ಪೂಜೆ ಮಾಡಬೇಕಿತ್ತು. ಅಂದರೆ ಚಪ್ರದ ಅಡುಗೆ ಮಾಡಬೇಕಲ್ಲ, ಊರು ಜನಕ್ಕೆಲ್ಲ ಚಪ್ರದ ಅಡುಗೆ ಮಾಡಬೇಕೋಸ್ಕರ ಒಲೆಗೆ ಪೂಜೆ ಮಾಡಿ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡ್ವಿ. ನಮ್ಮ ಆಂಟಿ ಇಲ್ಲಿ ನಾವು ಪೂಜೆ ಮಾಡೋಷ್ಟರಲ್ಲಿ ಅವರು ಏನೇನು ಬೇಕು ಅಡುಗೆಗೆ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಬಿಡಿಸಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಅವರು ಇದು ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನಾವು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ನೀರು ಕಾಯಕ್ಕೆ ಇಟ್ಕೊಂಡ್ವಿ. ನೀರು ಕಾಯಿದ್ರೆ ಒಂದಾದ್ಮೇಲೆ ಒಂದು ಮಾಡ್ಕೊತಾ ಇರ್ಬೋದಲ್ಲ, ಅದಕ್ಕೋಸ್ಕರ. ಅಷ್ಟೊತ್ತಿಗೆ ಇಲ್ಲಿ ಚಪ್ರ ಎಲ್ಲ ಸೇರಿ ರೆಡಿ ಮಾಡ್ತಾಯಿದ್ರು. ನಾವು ಅಡುಗೆನೆಲ್ಲ ಮಾಡಿ ಮುಗಿಸೋಷ್ಟ್ರೊಳಗೆ ಚಪ್ರ ಹಾಕಿನೂ ಮುಗೀತು. ನೆಕ್ಸ್ಟ್ ನಮ್ದು ಅಡುಗೆ ಎಲ್ಲ ಮುಗಿಯೋಷ್ಟ್ರಲ್ಲಿ ದಾಸಪ್ಪ ಅವರು ಬಂದರು. ದಾಸಪ್ಪನ ಪೂಜಿಸ್ಬೇಕಾಗಿತ್ತು. ಅಂದರೆ ನಾವು ಮಾಡಿರೋ ಅಡುಗೆನೆಲ್ಲ ಇಟ್ಟು ಪೂಜೆ ಮಾಡಿ ದಾಸಪ್ಪ ಅವ್ರಿಗೆ ಊಟ ಕೊಟ್ಟು ಆಮೇಲೆ ಚಪ್ರದಟ್ಟಲ್ಲಿ ಊಟ ಕೊಡಬೇಕಾಗಿತ್ತು. ಅಂದರೆ ಶಾಸ್ತ್ರಕ್ಕೆ ಒಂದು ಚಪ್ರದಟ್ಟಿನೇ ಊಟ ಕೊಡಬೇಕಾಗಿದ್ದು. ಆದರೆ ಅವತ್ತು ಸ್ವಲ್ಪ ತುಂಬ ಬಿಸಿಲು ಮತ್ತು ಗಾಳಿನೂ ಜಾಸ್ತಿ ಇತ್ತು. ಅಂದರೆ ಆಚೆಗಡೆ ನೆಲ ಎಲ್ಲ ಗಾರೆ ನೆಲ ಆಗಿಲ್ಲದೆ ಇರೋದ್ರಿಂದ ಮಣ್ಣೆಲ್ಲ ಊಟಕ್ಕೆಲ್ಲ ಎರಚುತ್ತೆ ಅಂದ್ಬಿಟ್ಟು ನಾವು ಚಪ್ರದಟ್ಟಲ್ಲಿ ಒಂದು 10 ಜನಕ್ಕೆ ಊಟ ಕೊಟ್ಬಿಟ್ಟು ಆಮೇಲೆ ಮನೆಯೊಳಗೆ ಊಟ ಕೊಡೋಕ್ಕೆ ಶುರು ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಲ್ಲಿ ಬಳೆ ಶಾಸ್ತ್ರದವರು ಬಂದರು. ಎಲ್ಲರೂ ಊರವ್ರನ್ನೆಲ್ಲ ಕರೆದಿದ್ವಿ ಶಾಸ್ತ್ರದ ಬಳೆ ತೊಡ್ಸ್ಕೊಳ್ಳೋದಕ್ಕೋಸ್ಕರ. ಎಲ್ಲರೂ ಬಂದು ಶಾಸ್ತ್ರದ ಬಳೆನ ತೊಡ್ಸ್ಕೊತಾ ಇದ್ರು. ಹಾಗೆ ಮದುವೆ ಹುಡುಗನಿಗೆ ಚಪ್ರದ ಕೆಳಗಡೆ ಕೂರಿಸಿ ಶೇವಿಂಗ್ ಮಾಡಿಸ್ಬೇಕು ಅನ್ನೋ ಶಾಸ್ತ್ರ ಇರುತ್ತೆ. ಅದಕ್ಕೆ ನಾವಿಲ್ಲಿ ಮೊದಲೇ ಅವನು ಬೆಂಗಳೂರಿಂದನೇ ಶೇವಿಂಗ್ ಮಾಡಿಸ್ಕೊಂಡು ಹೋಗಿದ್ದ. ಆದರೂ ಚಪ್ರದ ಕೆಳಗಡೆನೇ ಮಾಡಿಸ್ಬೇಕು ಅನ್ನೋದು ಇದ್ದಿದ್ದರಿಂದ ಅವನಿಗೆ ಸ್ವಲ್ಪ ಟ್ರಿಮ್ ಮಾಡಿ ಅಂತ ಹೇಳಿದ್ವಿ ನಾವು ಅವ್ರಿಗೆ. ಇದ್ರ ಪಾಡಿಗೆ ಇದು ನಡೀತಾ ಇತ್ತು ಒಂದು ಕಡೆ. ಇನ್ನೊಂದು ಕಡೆ ನಾವೆಲ್ಲ ಇಲ್ಲಿ ಬಳೆ ತೊಡ್ಸ್ಕೊತಾ ಇದ್ವಿ. ಅಂದರೆ ಊರು ಜನ ಮತ್ತು ನಾವು ನೆಂಟರುಗಳೆಲ್ಲ ಇರ್ತೀವಲ್ಲ, ಅವರೆಲ್ಲರೂ ಬಳೆ ತೊಡ್ಸ್ಕೊಂಡ್ವಿ. ಅಷ್ಟೊತ್ತಿಗೆ ನಾವಿಲ್ಲಿ ಹೊಲದ ಹತ್ರ ಹೋದ್ವಿ. ಹೊಲದ ಹತ್ರ ಏನಕ್ಕೆ ಹೋದ್ವಿ ಅಂತಂದರೆ ಅಲ್ಲಿ ನಾವು ಧಾರೆಗೆ ಅಂತ ಗಂಡು ಹೆಣ್ಣಿಗೆಲ್ಲ ಬಟ್ಟೆ ಎಲ್ಲ ತಂದಿರ್ತೀವಲ್ಲ, ಮತ್ತು ಏನೇನು ಒಡವೆ ಎಲ್ಲ ಮಾಡಿಸಿರ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು. ಅಂದರೆ ಮನೆ ದೇವ್ರುಗಳನ್ನ ನೆನೆಸ್ಕೊಂಡು ನಾವಿಲ್ಲಿ ಪೂಜೆ ಮಾಡಬೇಕು. ಅಂದರೆ ನಾವಿಲ್ಲೊಂದು 3 ಕಲ್ಲು ತೊಗೊಂಡು ಅದನ್ನು ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಮುಡಿಸ್ಬಿಟ್ಟು ನಾವು ಏನೇನು ತೊಗೊಂಡಿದ್ವಿ ಅದನ್ನೆಲ್ಲ ಅಲ್ಲಿ ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಮನೆಗೆ ತೊಗೊಂಡೋದ್ವಿ. ನಾವಿಲ್ಲಿ ಇದನ್ನು ತಂದಿರೋದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಅಲ್ಲಿ ಹುಡುಗಂಗೆ ಅರಿಶಿನ ಶಾಸ್ತ್ರಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ರು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಬಂದು ಇಲ್ಲೂ ಬಂದು ದೀಪ ಹಚ್ಚಿ ಕಳಶಕ್ಕೆಲ್ಲ ಪೂಜೆ ಮಾಡಿ ಒಂದು 5 ಜನ ಅರಿಶಿನ ಹಚ್ಚಿದ್ರು. ನಾವಿಲ್ಲಿ ಹಚ್ಚೋ ಆಗಿರಲಿಲ್ಲ, ಯಾಕಂದರೆ ನಾವು ಅವನಿಗೆ ಅಮ್ಮ ಆಗ್ತೀವಲ್ಲ, ಅದರಿಂದ ನಾವು ಹಚ್ಚಲಿಲ್ಲ. ಅವ್ನಿಗೆ ಅತ್ತೆದೀರೆಲ್ಲ ಯಾರ್ಯಾರು ಆಗ್ತಾರೆ, ಅತ್ತೆದೀರು, ಮಾವಂದರು ಅವರೆಲ್ಲ ಅರಿಶಿನ ಹಚ್ಚಿದ್ರು. ನಾವೆಲ್ಲ ಮದುವೆ ಆದಾಗ ಅರಿಶಿನ ಶಾಸ್ತ್ರ ಅಂದರೆ ಅದನ್ನೊಂದು ಶಾಸ್ತ್ರವಾಗಿ ಮಾಡ್ತಾಯಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಇದನ್ನೇ ಒಂದು ಈವೆಂಟ್ ಥರನೇ ಮಾಡ್ಕೊಂಡ್ಬಿಡ್ತಾರೆ. ಇದು ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಆವಾಗಿಂದೆಲ್ಲ ಏನೇನು ನಡ್ಸ್ಕೊಂಬಂದಿದ್ವಿ ಅದೇ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಅವನಿಗೆ ಅರಿಶಿನದ ಜೊತೆಗೆ ಹರಳೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾರೆ. ಹೇಗಿರುತ್ತೆ ಅಂದರೆ ಅದನ್ನು ಸ್ನಾನ ಮಾಡೋಷ್ಟರಲ್ಲೇ ಸುಸ್ತಾಗಿಬಿಡ್ಬೇಕು, ಆ ಥರ ಇರುತ್ತೆ. ಎಲ್ಲ ಚೆನ್ನಾಗಿ ತಿಕ್ಕಿ ತೀಡ್ಬಿಟ್ಟಿರ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ಅರಿಶಿನ ಹಚ್ಚಕ್ಕೆ ಬರ್ತಾಯಿದ್ರು. ಅಂದರೆ ಫಸ್ಟ್ ಇಲ್ಲಿ ಕಳಶಕ್ಕೆಲ್ಲ ಪೂಜೆ ಮಾಡಿ ಕಳಶಕ್ಕೆ ಅಕ್ಕಿ ಎಲ್ಲ ಇಟ್ಟು ಅದಾದಮೇಲೆ ಹೆಣ್ಣು ಮತ್ತು ಗಂಡಿಗೆ ಅರಿಶಿನ ಹಚ್ಚಬೇಕು. ಹೆಣ್ಣು ಯಾರು ಅಂತ ಅನ್ಕೊತಾ ಇದ್ದೀರಾ? ಪಕ್ಕದಲ್ಲಿ ಒಂದು ಕಲ್ಲಿಟ್ಟಿದ್ದೀವಿ ನೋಡಿ, ಅದೇ ಹೆಣ್ಣು ಅಂತ. ಅವನ ಪಕ್ಕದಲ್ಲಿ ಹೆಣ್ಣು ಬಂದು ಕುತ್ಕೊಳ್ಳೋವರೆಗೂ ಆ ಕಲ್ಲೇನೇ ಹೆಣ್ಣು ಅಂತ ಭಾವಿಸ್ಬೇಕು ನಾವು. ಇವನಿಗೆ ಏನೇನು ಶಾಸ್ತ್ರ ಮಾಡ್ತೀವಿ ಅದನ್ನು ಆ ಕಲ್ಲಿಗೂ ಕೂಡ ನಾವು ಮಾಡ್ತೀವಿ. ಈ ಶಾಸ್ತ್ರ ಎಲ್ಲ ನೋಡೋದಕ್ಕೆ ಹಳ್ಳಿ ಕಡೆನೇ ಚೆಂದ. ಸಿಟಿಲೂ ಮಾಡ್ತಾರೆ, ಇಲ್ಲ ಅಂತ ಅಲ್ಲ. ಆದರೂ ಹಳ್ಳಿ ಕಡೆ ನೋಡೋದಕ್ಕೆ ಇನ್ನೂ ಒಂದು ಪಟ್ಟು ಮೇಲೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ನಾನಲ್ಲಿ ಪೂಜೆಗೆ ಹೋಗಿದ್ನಲ್ಲ, ಅದಕ್ಕೆ ನಾನು ಇವಾಗ ಬಳೆ ತೊಡ್ಸ್ಕೊತಾ ಇದ್ದೆ. ಎಲ್ಲರೂ ನಾನು ನನ್ನ ಅವ್ರಿಗಿತ್ತಿರಲ್ಲ ಎಲ್ಲ ಕಪ್ಪು ಬಳೆಗಳನ್ನೇ ತೊಡ್ಸ್ಕೊಂಡಿದ್ವಿ. ಚೆನ್ನಾಗಿರುತ್ತೆ, ಕೈಯಲ್ಲಿ ಹೆಣ್ಮಕ್ಳಿಗೆ ಬಳೆ ಇದ್ದರೆ ಅದನ್ನು ನೋಡೋದಕ್ಕೆ ಒಂದು ಚಂದ. ನಮ್ಮ ಕೈಗೆ ನಾವೇ ಬಳೆ ತೊಡ್ಕೊಳ್ಳೋದಕ್ಕಿಂತ ಬೇರೆಯವ್ರು ನಮಗೆ ಬಳೆ ತೊಡಿಸ್ತಾರಲ್ಲ, ಅದು ಫೀಲಿಂಗೇ ಬೇರೆ ಥರ ಇರುತ್ತೆ. ಬಳೆ ಯಾರ್ಯಾರು ತೊಡ್ಸ್ಕೊಳ್ಳೋಕೆ ಇಷ್ಟ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಎಲ್ಲ ಥರ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಹುಡುಗಂದು ಎಲ್ಲ ಸ್ನಾನ ಎಲ್ಲ ಮುಗ್ದಿತ್ತು. ಚೌಟ್ರಿಗೆ ಹೊರಡೋಕ್ಕೆ ಅಂತ ಕಳಶದ ಜೊತೆಗೆ ಹುಡುಗನೂ ಕರ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಅದಾದಮೇಲೆ ಚೌಟ್ರಿಗೆ ಹೊರಟ್ವಿ. ಮುಂದೆ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು.